New Hope TV, your encounter with God. Hallelujah. 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 Listen very carefully. ಬಹಳ ಗಮನವಿಟ್ಟು ಕೇಳ್ರಿ. Simply for sake of coming, don't come here to the house of God. ಸುಮ್ಮನೆ ಏನೋ ಬರಬೇಕೆಂಬುದಾಗಿ ಇಲ್ಲಿ ದೇವರ ಆಲಯದಲ್ಲಿ ನಾವು ಬಂದಿಲ್ಲ. There is a righteous God who can answer your prayer request. ಇಲ್ಲಿ ನೀತಿವಂತ ದೇವರು ಇದ್ದಾನೆ ನಿಮಗೆ ಉತ್ತರ ಕೊಡುವುದಕ್ಕಾಗಿ. There is a righteous God, when you call upon his name, he will be able to answer you. ನಿಮಗೋಸ್ಕರ ದೇವರು ಇದ್ದಾನೆ, ನೀನು ಅಳುವಾಗ ಆ ನೀತಿವಂತ ದೇವರು ನಿನಗೆ ಉತ್ತರ ಕೊಡಲಿಕ್ಕಾಗಿ. There is a righteous God, when you call upon you, he will answer you and he will show you great and mighty things which you do not know. ಅಲ್ಲಿ ನೀತಿವಂತ ದೇವರು ನಿಮಗೋಸ್ಕರ ಇದ್ದಾನೆ. ನೀವು ಅಳುವಾಗ ಕೂಗುವಾಗ ಆತನು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡುವಂತವನಾಗಿದ್ದಾನೆ. Hallelujah. 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 Many people have confusion in their lives. ಅನೇಕರು ಅವರ ಜೀವಿತದಲ್ಲಿ ಬಹಳ ಗಡಿಬಿಡಿಯಲ್ಲಿ ಇದ್ದಾರೆ. ನಿಜವಾಗ್ಲೂ ನಾನು ಕೂಗಿದ್ರೆ ದೇವರ ನನ್ನ ಪ್ರಾರ್ಥನೆ ಕೇಳ್ತಾರಾ? ನಿಜವಾಗ್ಲೂ ನಾನು ಕೂಗಿದ್ರು ದೇವರು ನನ್ನ ಪ್ರಾರ್ಥನೆ ಕೇಳ್ತಾರಾ? ನಿಜವಾಗ್ಲೂ ನನಗೆ ಬಿಡುಗಡೆ ಸಿಗತ್ತಾ? ನಿಜವಾಗ್ಲೂ ನನಗೆ ಬಿಡುಗಡೆ ಸಿಗ್ತದಾ? ನಿಜವಾಗ್ಲೂ ನನಗೆ ಅದ್ಭುತ ಕಾರ್ಯಗಳು ಆಗತ್ತಾ? ನಿಜವಾಗ್ಲೂ ನನಗೆ ಅದ್ಭುತ ಕಾರ್ಯಗಳು ಆಗುತ್ತಾ? ನಿಜವಾಗ್ಲೂ ದೇವರು ನನಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡ್ತಾರಾ? ನಿಜವಾಗ್ಲೂ ಎಲ್ಲಾ ರೀತಿಯಲ್ಲಿ ದೇವರು ನನಗೆ ಸಹಾಯ ಮಾಡ್ತಾರಾ? The Lord says, taste and see the Lord is good. ದೇವರು ಹೇಳ್ತಿದ್ದಾನೆ, ನನ್ನನ್ನು ಅನುಭವಿಸಿ ಸವಿದು ನೋಡು. Righteous may cry, God hears all their cry. ನೀತಿವಂತರು ಅಳಬಹುದು, ಅವರೆಲ್ಲ ಕಣ್ಣೀರನ್ನು ದೇವರು ನೋಡುವಂತವನಾಗಿದ್ದಾನೆ. Not one of their broke bones will be broken. ನಿಮ್ಮಲ್ಲಿ ಒಂದು ಎಲುಬು ಸಹ ಮುರಿದು ಹೋಗುವುದಿಲ್ಲ. Righteous may have many troubles, but God protects all their lives. ನೀತಿವಂತರಿಗೆ ಅನೇಕ ಕಷ್ಟ ನಷ್ಟಗಳು ಇರಬಹುದು, ಆದ್ರೆ ದೇವರು ಎಲ್ಲವುಗಳಿಂದ ಬಿಡುಗಡೆಗೊಳಿಸುತ್ತಾನೆ. Hallelujah. 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 The moment you become a child of God, ನಾವು ಕರ್ತನ ಮಕ್ಕಳು ಆಗುವಾಗ, the moment you carry the righteousness of God in your life, ಯಾವಾಗ ನಾವು ನೀತಿವಂತರಾಗಿ ದೇವರ ವಾಕ್ಯವನ್ನು ಹಿಡಿದುಕೊಂಡು the ಹೋಗುತ್ತೇವೆ, moment you are walking upright in the sight of God, ನಾವು ಯಾವಾಗ ದೇವರ ಸನ್ನಿಧಾನದಲ್ಲಿ ನಾವು ನಡೆದು ಹೋಗ್ತೇವೆ, God will never let you down, but God will uplift you and God will render his hand to help you out in your lives. ದೇವರು ನಿನ್ನನ್ನು ಎಂದಿಗೂ ಅವಮಾನಕ್ಕೆ ಪಡಿಸುವುದಿಲ್ಲ, ಅದರ ಬದಲಾಗಿ ನಿನ್ನನ್ನು ಮೇಲೆ ಎತ್ತಿ ಪ್ರತಿದಿನವೂ ನಿನ್ನನ್ನು ನಡೆಸುವಂತವನಾಗಿದ್ದಾನೆ. Hallelujah. 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 God is a miracle working God. ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು. He waits for us to call upon his name. ಆತನು ಯಾವಾಗಲೂ ನಿಮ್ಮ ದಾಹವನ್ನ, ನಿಮ್ಮ ಕೂಗುವಿಕೆಯನ್ನು ಎದುರು ನೋಡುವಂತವನಾಗಿದ್ದಾನೆ. Romans 10:13 says, those who call upon the name of the Lord will be saved. ಯಾರು ಹೇಳಿಲ್ಲ ನನ್ನ ಹೆಸರನ್ನು ಕೂಗುವಾಗ ನಿಮಗೆ ರಕ್ಷಣೆ ಕೊಡ್ತೇನೆ ಎಂಬುದಾಗಿ. Whenever the Bible says, whenever people called upon the name of Jesus, he stopped and he was able to do all that whatever they needed in their lives. ಸತ್ಯವೇದ ಹೇಳ್ತದೆ, ಯಾರು ಕರ್ತನನ್ನ ಹೆಸರು ಹಿಡಿದು ಕೂಗಿದರೋ ಆತನು ನಿಂತುಕೊಂಡು ಅವರ ಕೂಗನ್ನು ಕೇಳಿ ಎಲ್ಲವುಗಳಿಂದ ಬಿಡುಗಡೆ ಕೊಟ್ಟನು. ಯೆರೆಮೀಯ 33:3 ಹೇಳುತ್ತೆ, ದೇವರನ್ನು ಕೂಗಿದಾಗ God will answer us and God will do a mighty things in our lives. ಯೆರೆಮೀಯ 33:3 ಹೇಳ್ತದೆ, ನೀನು ನನ್ನನ್ನು ಕೇಳಿಗೋ, ನಿನಗೆ ತಿಳಿಯದ ಮಹತ್ತರ ಗೂಢಾರ್ಥಗಳನ್ನು ನಾನು ಗೋಚರ ಪಡಿಸ್ತೇನೆ ಎಂಬುದಾಗಿ. Hallelujah. 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 God is willing to do everything in your life. ದೇವರು ಯಾವಾಗಲೂ ಸಿದ್ಧನಾಗಿದ್ದಾನೆ ನಿನ್ನ ಜೀವಿತದಲ್ಲಿ ಎಲ್ಲ ಕಾರ್ಯವನ್ನು ಮಾಡುವುದಕ್ಕಾಗಿ. You see in the Bible, ನೀವು ಸತ್ಯವೇದವನ್ನು ನೋಡುವುದಾದ್ರೆ more than 365 times it is written, fear not, I am there with you. 365 ವಾಗ್ದಾನವನ್ನು ನಾವು ನೋಡ್ತೇವೆ. ಪ್ರತಿದಿನವೂ ನೀನು ಭಯಪಡಬೇಡ, ನೀನು ಭಯಪಡಬೇಡ, ನೀನು ಭಯಪಡಬೇಡ ಎಂಬುದಾಗಿ. Every day you go through fear in your life. ನಿನ್ನ ಜೀವಿತದಲ್ಲಿ ಪ್ರತಿದಿನ ನಾನು ಭಯದ ವಾತಾವರಣದಲ್ಲಿ ಹೋಗುವಾಗ, every day there is a promise word of God saying that God telling you do not fear in your life. ಪ್ರತಿದಿನವೂ ದೇವರ ವಾಗ್ದಾನ ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿದಿನವೂ ದೇವರು ನಿನಗೆ ಹೇಳ್ತಿದ್ದಾನೆ, ಭಯಪಡಬೇಡ ನನ್ನ ಮಗನೇ ಎಂಬುದಾಗಿ. God is willing to help you out in your life. ದೇವರು ಯಾವಾಗಲೂ ಸಿದ್ಧನಾಗಿದ್ದಾನೆ ನಿನಗೆ ಸಹಾಯ ಮಾಡುವುದಕ್ಕಾಗಿ. ನನ್ನನ್ನು ಕೂಗು, ನಾನು ನಿನಗೆ ಸಹಾಯವನ್ನು ಮಾಡುತ್ತೇನೆ. ನನ್ನನ್ನು ಕೂಗು, ನಾನು ನಿನಗೆ ಸಹಾಯ ಮಾಡ್ತೇನೆ. ನನ್ನನ್ನು ಕೂಗು, ನಾನು ನಿನ್ನನ್ನು ಬಿಡುಗಡೆ ಮಾಡ್ತೇನೆ. ನನ್ನನ್ನು ಕೂಗು, ನಾನು ನಿನಗೆ ಬಿಡುಗಡೆ ಮಾಡ್ತೇನೆ. ನನ್ನನ್ನು ಕೂಗು, ನಾನು ನಿನಗೆ ಸ್ವಸ್ಥತೆ ಮಾಡ್ತೇನೆ. ನನ್ನನ್ನು ಕೂಗು, ನಾನು ನಿನಗೆ ಸ್ವಸ್ಥತೆ ಮಾಡ್ತೇನೆ. That's what Jesus says to every child of God. ಅದನ್ನೇ ಕರ್ತನಾದ ಯೇಸು ಹೇಳ್ತಿದ್ದಾನೆ ಪ್ರತಿಯೊಬ್ಬ ದೇವ ಮಕ್ಕಳಿಗಾಗಿ. ನಾವೇನ್ ಮಾಡ್ತೀವಿ ಅಂದ್ರೆ ಮನುಷ್ಯರಿಂದೆ ಹೋಗ್ತೀವಿ. ಮನುಷ್ಯರು ನನಗೆ ಸಹಾಯ ಮಾಡ್ತಾರೆ, ಅವ್ರು ಸಹಾಯ ಮಾಡ್ತಾರೆ, ಇವ್ರು ಸಹಾಯ ಮಾಡ್ತಾರೆ, ಇವ್ರು ನನಗೆ ಇದು ಮಾಡ್ತಾರೆ, ಇವ್ರು. ಬಟ್ ಸಮಯ ಬಂದಾಗ, ನೀವು ಕಷ್ಟ ಇದ್ದಾಗ ಅವರೇ ಮೊದಲು ಓಡೋಗ್ತಾರೆ. ಬಟ್ ದೇವರು ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಸದಾ ಕಾಲ ನಿಂತಿರ್ತಾರೆ. Hallelujah. 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 Man will fail, but God will never fail in your lives. ಮನುಷ್ಯರು ಫೇಲ್ ಆಗ್ತಾರೆ, ಆದ್ರೆ ದೇವರು ಎಂದಿಗೂ ಫೇಲ್ ಆಗುವುದಿಲ್ಲ. When you look to God and fear God, God will never let you down in your life. ನೀನು ದೇವರನ್ನು ನೋಡಿ ದೃಷ್ಟಿಸುವಾಗ ದೇವರು ನಿನ್ನನ್ನು ಅವಮಾನಕ್ಕೆ ಒಳಪಡಿಸುವುದಿಲ್ಲ. When you call upon him, he will be able to answer you every call you call upon his name. ನೀನು ಪ್ರತಿನಿತ್ಯ ಆತನ ನೋಡಿ ನೀನು ಅಳುವಾಗ ಪ್ರತಿಯೊಂದು
ಆ ಕೂಗನ್ನ ಕೇಳಿ ಉತ್ತರವನ್ನು ದಯಪಾಲಿಸುವಂತವನಾಗಿದ್ದಾನೆ. 24 ಗಂಟೆ ಸಮಯದಲ್ಲಿ ನೀವು ಯಾವಾಗ ಯೇಸುವೆ ಅಂತ ಕೂಗಿದಾಗ he will be able to answer you, he will be able to do a miracle for you in your lives. ದಿನದಲ್ಲಿ ಪ್ರತಿ 24 ಗಂಟೆಯೂ ಸಹ ನೀನು ಕೂಗುವಾಗ, ಯೇಸುವೆ ಎಂಬುದಾಗಿ ಕೂಗುವಾಗ ಪ್ರತಿ ಗಂಟೆಯೂ ಸಹ ದೇವರು ನಿನಗೆ ಉತ್ತರ ಕೊಡಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. Hallelujah. 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 ಪಕ್ಕದವ್ರು ತಿರುಗಿ ಹೇಳ್ರಿ, ಪಕ್ಕದವರಿಗೆ ತಿರುಗಿ ಹೇಳ್ರಿ, ಮನುಷ್ಯರ ಕಡೆ ಕೂಗಬೇಡ, ಮನುಷ್ಯರ ಕಡೆ ಕೂಗಬೇಡ, ಏನು ಸಿಗಲ್ಲ ನಿನಗೆ, ಏನು ಸಿಗೋದಿಲ್ಲ ನಿನಗೆ. ಯೇಸು ಸ್ವಾಮಿಯನ್ನು ಕೂಗು, ಯೇಸು ಸ್ವಾಮಿ ನೋಡಿ ಕೂಗು, ಆತನನ್ನು ಕೂಗು. ಕೂಗು. 24 ಗಂಟೆ ಆತನ ನಮಗೆ ಸಿದ್ಧನಾಗಿದ್ದಾರೆ. 24 ಗಂಟೆ ಆತನು ನಮಗೋಸ್ಕರ ಸಿದ್ಧನಾಗಿದ್ದಾನೆ. He is able to do everything in our life. ಆತನು ಯಾವಾಗಲೂ ಸಿದ್ಧನಾಗಿದ್ದಾನೆ ಎಲ್ಲ ಕಾರ್ಯವನ್ನು ಮಾಡಲಿಕ್ಕಾಗಿ. Hallelujah. 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 ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿ, ಗಟ್ಟಿಯಾದ ಚಪ್ಪಾಳೆ. Hallelujah. Hallelujah. Bible speaks about a man called Bartimaeus. ಸತ್ಯವೇದ ಮಾತನಾಡುತ್ತದೆ ಒಬ್ಬ ಮನುಷ್ಯನು ಬರ್ತಿಲೋಮೆ ಎಂಬುದಾಗಿ. Bartimaeus ಎಂತ ಮನುಷ್ಯನಂದ್ರೆ ಅವನು ಹುಟ್ಟು ಕುರುಡ ಅಂತೆ, ಕುರುಡ ಕಣ್ಣೆ ಕಾಣಿಸ್ತಾ ಇರಲಿಲ್ಲಂತೆ. ಆತನ ಹುಟ್ಟು ಕೂಡ ಆತನ ಕಣ್ಣೆ ಕಾಣ್ತಾ ಇರಲಿಲ್ಲ. Then listen very carefully. ಬಹಳ ಗಮನವಿಟ್ಟು ಕೇಳ್ರಿ. He can only hear in his ears, but he was not able to see from birth. ಆತನು ಕೇಳ್ತಾ ಇದ್ದ, ಆತನ ಅವನು ನೋಡೋಕೆ ಆಗ್ತಾ ಇರಲಿಲ್ಲ. ಅವನು ಏನಾಯ್ತಂದ್ರೆ he heard about Jesus. ಆದ್ರೆ ಆತನು ಯೇಸುವಿನ ವಿಷಯವಾಗಿ ಕೇಳಿದ. People started telling there is a man who has come from heavens. He says that he is Jesus and he is doing mighty miracle in the land of Israel. ಅನೇಕ ಜನರು ಯೇಸು ಪರಲೋಕದಿಂದ ಬಂದಿದ್ದಾನೆ, ಆತನ ಹೆಸರು ಕೂಗುವಾಗ ಮಹತ್ ಕಾರ್ಯಗಳನ್ನು ಆತನ ಹೆಸರಿನಲ್ಲಿ ನಡೀತಾ ಎಂಬುದಾಗಿ ಆತನು ಕೇಳಿದನು. But Bartimaeus used to listen all that mighty things what Jesus was doing. ಬರ್ತಿಲೋಮನ ಆತನು ಕೇಳ್ತಾ ಇದ್ದ, ಯೇಸು ಸ್ವಾಮಿ ಏನೆಲ್ಲ ಮಹತ್ ಕಾರ್ಯಗಳನ್ನು ಮಾಡ್ತಿದ್ದಾನೆ ಎಂಬುದಾಗಿ. People used to come to Bartimaeus and say, Bartimaeus, there is a man named Jesus. He is come here. He is opening the blind. He is healing the sick. He is casting out the demons. He is raising the dead. He is doing mighty things. ಅನೇಕ ಜನರು ಬರ್ತಿಲೋಮನ ಹತ್ರ ಬಂದು, ಬರ್ತಿಲೋಮೆಯ ಅಲ್ಲಿ ಒಬ್ಬ ಮನುಷ್ಯನಿದ್ದಾನೆ, ಆತನು ಯೇಸು, ಆತನು ರೋಗಿಗಳನ್ನು ಗುಣಪಡಿಸ್ತಾನೆ, ಕುರುಡರಿಗೆ ಕಣ್ಣು ಕೊಡ್ತಾನೆ, ಕೊಂಟರಿಗೆ ಎಬ್ಬರಿಸ್ತಿದ್ದಾನೆ, ರೋಗಿಗಳನ್ನು ವಾಸ ಮಾಡ್ತಿದ್ದಾನೆ ಎಂಬುದಾಗಿ ಹೇಳುವಾಗ Listen very carefully. ಬಹಳ ಗಮನವಿಟ್ಟು ಕೇಳ್ರಿ. Bartimaeus was not some famous man, but he was an ordinary man. ಬರ್ತಿಲೋಮನ ಆತನು ಬಹಳ ಫೇಮಸ್ ಮನುಷ್ಯನಾಗಿಲ್ಲ, ಬಹಳ ಸಾಮಾನ್ಯಕರವಾದ ಮನುಷ್ಯನಾಗಿದ್ದ. Ordinary man like you and me. ಆತನು ಸಾಮಾನ್ಯ ಮನುಷ್ಯನಾಗಿ ನಮಗೆ ಹಾಗೆ ಇದ್ದ. But he was born blind. ಆದ್ರೆ ಆತನ ಹುಟ್ಟ ಕುರುಡನಾಗಿದ್ದ. He heard about Jesus. ಆದ್ರೆ ಆತನು ಯೇಸುವನ್ನು ಕೇಳಿದಾಗ That Jesus was doing miracles all across Israel. ಆದ್ರೆ ಇಸ್ರಾಯೇಲ್ನ ಮಧ್ಯದಲ್ಲಿ ಯೇಸು ಸ್ವಾಮಿ ಮಹತ್ಕಾರ್ಯವನ್ನು ಮಾಡ್ತಿರುವುದನ್ನು ಕೇಳಿದಾಗ He said to himself, ಆತನು ಅವನಿಗೆ ಹೇಳಿಕೊಂಡ, ಒಂದು ಸಾಲಿ ಯೇಸು ಸ್ವಾಮಿ ನನ್ನ ಪಟ್ಟಣಕ್ಕೆ ಬಂದ್ರೆ ನನ್ನ ಕಣ್ಣುಗಳು ತೆರೆಯಲ್ಪಡುತ್ತೆ, ನನಗೆ ಸ್ವಸ್ಥತೆ ಆಗತ್ತೆ, ನನಗೆ ಬಿಡುಗಡೆ ಆಗತ್ತೆ. ನನ್ನ ಸಂಗಡ ಯೇಸು ಸ್ವಾಮಿ ಒಂದು ಸಲ ಬಂದ್ರೆ ನನಗೆ ಸ್ವತಃ ಆಗ್ತದೆ, ನನ್ನ ಕಣ್ಣುಗಳು ಕಾಣ್ತಾ ಎಂಬುದಾಗಿ ನಂಬಿದನು. Because he heard what Jesus was doing. ಯಾಕಂದ್ರೆ ಆತನು ಕೇಳಿದನು ಯೇಸು ಸ್ವಾಮಿ ಏನು ಮಾಡ್ತಿದ್ದಾನೆ ಎಂಬುದಾಗಿ. People were telling to Bartimaeus, Jesus ಹತ್ರ ಹೋದವರೆಲ್ಲರಿಗೂ ಆಶೀರ್ವಾದವಾಗಿದೆ, ಯಾರೆಲ್ಲ ಯೇಸುವನ್ನು ಕೂಗಿದ್ರು ಅವರಿಗೆಲ್ಲರಿಗೂ ಬಿಡುಗಡೆ ಆಗಿದೆ. That's what people were giving him the reports. ಜನರು ಆತನ ಬಳಿಯಲ್ಲಿ ರಿಪೋರ್ಟ್ ಹೇಳ್ತಾ ಇದ್ರು, ಯೇಸು ಸ್ವಾಮಿ ಬಳಿಯಲ್ಲಿ ಹೋಗುವಾಗ ಪ್ರತಿಯೊಬ್ಬರು ಗುಣವಾಗ್ತಿದ್ದಾರೆ, ಪ್ರತಿಯೊಬ್ಬರು ಬಿಡುಗಡೆ ಆಗ್ತಿದ್ದಾರೆ ಎಂಬುದಾಗಿ ಹೇಳುವಾಗ ಆತನು ಕೇಳ್ತಾ ಇದ್ದ. So every day he used to wait when this Jesus will come to my city. ಆತನು ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದ, ನಾನು ಕೂತಿರುವ ಸ್ಥಳದಲ್ಲಿ ಯಾವಾಗ ಯೇಸು ಸ್ವಾಮಿ ಬರ್ತಾನೆ ಎಂಬುದಾಗಿ. ದಿನಗಳಿಂದ he was waiting when this Jesus is going to come to my city of Jericho. ಆತನು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದ, ದಿನಗಳಿಂದ, ವರ್ಷಗಳಲ್ಲ, ದಿನಗಳಿಂದ ಕಾಯ್ತಿದ್ದ, ಬಹಳ ದಿನಗಳಿಂದ ಕಾಯ್ತಿದ್ದ, ಯಾವಾಗ ಯೇಸು ಸ್ವಾಮಿ ಈ ನಮ್ಮ ಪ್ರಾಂತ್ಯದಲ್ಲಿ ಜೆರಿಕೋ ಪಟ್ಟಣದಲ್ಲಿ ಬರ್ತಾನೆ ಎಂಬುದಾಗಿ. Listen very carefully. ಬಹಳ ಗಮನವಿಟ್ಟು ಕೇಳ್ರಿ. Somebody asked to lead him to a corner of the street for him to be sit and beg for alms. ಯಾರಾದರೂ ಒಬ್ಬರು ಅವರಿಗೆ ಸಹಾಯ ಮಾಡಬೇಕಾಗಿದ್ದು, ಒಂದು ಬೀದಿಯಲ್ಲಿ ಕುತ್ಕೊಳ್ಳುವುದಕ್ಕಾಗಿ, ಭಿಕ್ಷೆ ಬೇಡುವುದಕ್ಕಾಗಿ. Morning they used to bring him and make him to sit in the street, and evening they used to take him back home. ಪ್ರತಿದಿನ ಅವರನ್ನು ಯಾರಾದರೂ ಸಹಾಯ ಮಾಡಬೇಕಾಗಿತ್ತು, ಆ ಬೀದಿಯಲ್ಲಿ ಕುಂದಲಿಸಿ ಭಿಕ್ಷೆ ಬೇಡುವುದಕ್ಕಾಗಿ ತಿರುಗಿ ಅವರನ್ನ ಕರೆಕೊಂಡು ಹೋಗಬೇಕಾಗಿತ್ತು. Everything was blind in his life. ಅವರ ಜೀವಿತದಲ್ಲಿ ಎಲ್ಲವೂ ಸಹ ಕುರುಡಕರವಾಗಿತ್ತು. But he believed in Jesus. ಆದ್ರೆ ಅವರು ಯೇಸು ಸ್ವಾಮಿ ನಂಬಿದ್ರು. If Jesus comes to the town of Jericho, his eyes will be opened. ನಮ್ಮ ಪಟ್ಟಣಕ್ಕೆ ಜೆರಿಕೋ ಪಟ್ಟಣ ಬಂದ್ರೆ
ಯೇಸು ಸ್ವಾಮಿ ನನ್ನ ಕಣ್ಣುಗಳು ನನ್ನ ಕಾಣಾಗೆ ಮಾಡ್ತಾನೆ ಎಂಬುದಾಗಿ ನಂಬಿದನು. One day as routine he came to that street and he was sitting in the corner of the street. ಹಾಗೆ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಇರುವಾಗ ಅದೇ ಕಾರ್ನರ್ನಲ್ಲಿ ಆತನು ಕೂತ್ಕೊಂಡಿದ್ದ. Only way he will come to know when people pass by through their footsteps. ಅವರಿಗೆ ಒಂದೇ ಒಂದು ಗೊತ್ತಾಗ್ತಿದ್ದು ಯಾವಾಗ ಯೇಸು ಸ್ವಾಮಿ ಜನರು ನಡ್ಕೊಂಡು ಹೋಗ್ತಿದ್ರು ಅವಾಗ ಮಾತ್ರ ಅವರಿಗೆ ಗೊತ್ತಾಗ್ತಿದ್ದು ಇಲ್ಲಿ ಜನರು And he used to shout for hours because we used to hear the footsteps of people. ಆತನು ಕೂಗ್ತಾ ಇದ್ದ ಅವಾಗ ಜನರು ಸುಮ್ಮನೆ ಎಂಬುದಾಗಿ ಹೇಳ್ತಾ ಇದ್ರು. No, he used to hear the footsteps, then he used to begging ಭಿಕ್ಷೆ ಬೇಡ್ತಿದ್ದ. ಜನರು ಯಾವಾಗ ನಡ್ಕೊಂಡು ಹೋಗ ಅವರ ಕಾಲಿನ ಶಬ್ದ ಕೇಳುವಾಗ ಆತನು ಭಿಕ್ಷೆ ಬೇಡ್ತಾ ಇದ್ದ. Listen very carefully. ಬಹಳ ಗಮನವಿಟ್ಟು ಕೇಳ್ರಿ. That day, one day morning, ಆ ಮುಂಜಾನೆ ಸಮಯದಲ್ಲಿ one day one person came and told to Bartimaeus, today your lottery has stuck for you. Jesus is coming to our town. ಆತನು ಒಬ್ಬ ಮನುಷ್ಯನು ಬಂದು ಬರ್ತಿಮೇಯ ಯೇಸು ಸ್ವಾಮಿ ನಮ್ಮ ಪಟ್ಟಣದಲ್ಲಿ ಬಂದಿದ್ದಾರೆ ಎಂಬುದಾಗಿ ಹೇಳಿದರು. Hallelujah. 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 The moment he heard that Jesus was coming into the town, he was all excited that he is going to receive the miracle what Jesus has done all across the place. ಆ ಕ್ಷಣವೇ ಆತನು ಯೇಸು ಸ್ವಾಮಿ ಇಲ್ಲಿ ಬಂದಿದ್ದ ಅಂತ ಕೇಳಿದ ತಕ್ಷಣ ಆತನು ಯೇಸು ಎಂಬುದಾಗಿ ಕೂಗುವುದಕ್ಕೆ ಪ್ರಯತ್ನ ಸ್ಟಾರ್ಟ್ ಮಾಡ್ದ. Listen very no ನಾನು ಎಷ್ಟು ಹೇಳ್ತೀನಿ ಅಷ್ಟು. He was waiting for Jesus to come into the town. ಆತನು ಕಾದುಕೊಂಡಿದ್ದ ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಎಂಬುದಾಗಿ. As he was waiting, ಆತನು ಕಾದುಕೊಂಡಾಗ he was all excited. ಆತನು ಬಹಳ ಉತ್ಸುಕನಾಗಿದ್ದಾನೆ. He was getting himself to prepare to meet Jesus. ಆತನು ಅವನನ್ನು ಸಿದ್ಧಗೊಳಿಸಿಕೊಳ್ತಿದ್ದಾನೆ ಯೇಸುವನ್ನು ಕಾಣುವುದಕ್ಕಾಗಿ. And as he was preparing his heart to receive Jesus, ಆತನ ಹೃದಯವನ್ನು ಸಿದ್ಧ ಮಾಡಿಕೊಳ್ತಿರುವಾಗ Jesus, when he was all the people footsteps, he started hearing more people footsteps coming across the city of Jericho. ಆತನು ಅನೇಕ ಗುಂಪನ್ನು ಹಾದು ಹೋಗ್ತಿರುವುದನ್ನು ಆತನ ಕಿವಿಯಿಂದ ಕೇಳ್ತಾ ಇದ್ದಾನೆ. Then he came to conclusion that is Jesus who is coming with all the crowd. ಆತನು ಯಾವಾಗ ಯೇಸು ಸ್ವಾಮಿ ಇಲ್ಲಿ ಹೋಗ್ತಿದ್ದಾನೆ ಅನೇಕ ಜನರು ಹಿಂಬಾಲಿಸ್ತಾರೆ ಎಂಬುದಾಗಿ ಕೇಳುವಾಗ he came to a conclusion that is Jesus, he has come to the town of Jericho. ಆತನು ತಿಳ್ಕೊಂಡ ಯೇಸು ಸ್ವಾಮಿ ನಮ್ಮ ಪಟ್ಟಣಕ್ಕೆ ಬಂದಾನೆ ಎಂಬುದಾಗಿ he came to a conclusion. ಆತನು ಕೊನೆ ಕ್ಷಣಕ್ಕೆ ಬಂದನು. Now listen very carefully. ಬಹಳ ಗಮನವಿಟ್ಟು ಕೇಳ್ರಿ. ಯೇಸು ಸ್ವಾಮಿ ಒಬ್ಬರು 10 ಜನ 5 ಜನ ಜೊತೆ ಬರ್ತಿರ್ಲಿಲ್ಲ, ಬಟ್ 100 ಜನ ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಿದ್ರಂತೆ. ಯೇಸು ಸ್ವಾಮಿನ ಭೇಟಿ ಮಾಡೋದು ಅಷ್ಟು ಈಸಿ ಆಗ್ತಾ ಇರಲಿಲ್ಲ. ಬಿಕಾಸ್ ಬಾರ್ತಿಮೆಸ್ ಹುಟ್ಟಿದಾಗಿಂದ ಕುರುಡ, if he had to enter into the crowd, he has to go through all those hundreds of people to meet with Jesus. ಯೇಸು ಸ್ವಾಮಿ ಹಿಂದೆ ಸುಮಾರು 10, 100, 200 ಜನ ಬರ್ತಿರಲಿಲ್ಲ, ಸಾವಿರಾರು ಜನ ಬರ್ತಿದ್ರು. ಬರ್ತಿಲೋಮನ ಯೇಸು ಸ್ವಾಮಿನ ಮುಟ್ಟಬೇಕಾದ್ರೆ ಆ ಸಾವಿರಾರು ಜನರ ಮಧ್ಯದಿಂದ ಹಾದು ಹೋಗಬೇಕಾಗಿತ್ತು. Now Bartimaeus said, if I miss my chance, I will never receive my healing. ಬರ್ತಿಲೋಮನು ತಿಳ್ಕೊಂಡ, ನಾನು ಇವತ್ತು ಬಿಟ್ಟರೆ ನಾನು ಎಂದಿಗೂ ಆಶೀರ್ವಾದ ಕಾಣಕ್ಕಾಗುವುದಿಲ್ಲ. After great difficulty, God has heard my cry, and today my Jesus has come into my town. ಆತನು ಬಹಳ ದಿನದಿಂದ ಕಾಯ್ತಾ ಇದ್ದ, ಅವಾಗ ಆತ ಕೇಳಿಕೊಂಡ, ಇವತ್ತು ಯೇಸು ಸ್ವಾಮಿ ನನ್ನ ಟೌನಿಗೆ ಬಂದಿದ್ದಾರೆ ಎಂಬುದಾಗಿ. ಇವತ್ತು ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ, ಯೇಸು ಸ್ವಾಮಿ ನನ್ನ ಒಂದು ಪಟ್ಟಣಕ್ಕೆ ಬಂದಿದ್ದಾರೆ. ನನ್ನ ಪ್ರಾರ್ಥನೆಯನ್ನು ಕೇಳಿ ಆತನು ತಿಳ್ಕೊಂಡ, ಇವತ್ತು ನಮ್ಮ ಪಟ್ಟಣಕ್ಕೆ ಯೇಸು ಸ್ವಾಮಿ ಬಂದಾರೆ ಎಂಬುದಾಗಿ. And when he started hearing the more footsteps, he started shouting the name of Jesus. ಆತನು ಯಾವಾಗ ಅನೇಕ ಜನರ ಕಾಲುಗಳ ಶಬ್ದವನ್ನು ಕೇಳುವಾಗ ಆತನು ಸ್ಟಾರ್ಟ್ ಮಾಡ್ದ, ಯೇಸುವೇ ಎಂಬುದಾಗಿ. Jesus, son of David, have mercy on me. ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ. ಯೇಸುವೇ, Jesus, son of David, have mercy on me. ಯೇಸುವೇ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ. Listen very carefully. ಬಹಳ ಗಮನವಿಟ್ಟು ಕೇಳ್ರಿ. All the people suddenly heard somebody shouting the name of Jesus. ಅವರು ಸಡನ್ ಆಗಿ ಅಲ್ಲಿರುವಂತ ಜನರು ಅನೇಕರು ಕೇಳಿಸಿಕೊಂಡ್ರು ಯೇಸು ಎಂಬುದಾಗಿ ಕೂಗುವುದನ್ನ. They went to Bartimaeus. ಅವರು ಬಾರ್ತಿಮೇಯನ ಬಳಿಯಲ್ಲಿ ಹೋಗಿ, Bartimaeus, ಕಿರ್ಚಬೇಡ ಹುಚ್ಚ, why are you shouting? ಹುಚ್ಚ, ಯಾಕೆ ನೀನು ಕೂಗ್ತಾ ಇದೀಯಾ? Why are you shouting? ಯಾಕೆ ನೀನು ಕೂಗ್ತಾ ಇದೀಯಾ? Don't worry. ಚಿಂತೆ ಮಾಡಬೇಡ. If God's will is there, God will heal you. ದೇವರ ಚಿತ್ತ ಇದ್ರೆ ದೇವರನ್ನು ಗುಣಪಡಿಸ್ತಾರೆ. But he still started shouting the name of Jesus. ಯಾವಾಗ ಆತನು ಯೇಸು ಎಂಬುದಾಗಿ ಕೂಗುವುದಕ್ಕೆ ಸ್ಟಾರ್ಟ್ ಮಾಡಿದನು, he started shouting the name of Jesus. ಯೇಸು ಎಂಬುದಾಗಿ ಕೂಗುವುದಕ್ಕೆ ಸ್ಟಾರ್ಟ್ ಮಾಡ್ದ. And the moment he started shouting continuously, the Bible says Jesus stopped at that place. ಯಾವಾಗ ಆತನು ಕಂಟಿನ್ಯೂಸ್ ಆಗಿ ಯೇಸು ಯೇಸು ಎಂಬುದಾಗಿ ಕೂಗುವಾಗ ಯೇಸು ಸ್ವಾಮಿ ಆತನ ಸ್ವರವನ್ನು ಕೇಳಿ ನಿಂತುಕೊಂಡನು. And Jesus said, go and call that man Bartimaeus. ಯೇಸು ಸ್ವಾಮಿ ಹೇಳಿದನು ಜನರಿಗೆ, ಹೋಗಿರಿ
ಆ ಬರ್ತಿಲೋಮನ ಕರ್ಕೊಂಡು ಬರ್ರಿ The ಎಂಬುದಾಗಿ. moment people told the moment Jesus told to the people to bring Bartimaeus, the people went to Bartimaeus and said, "Cheer up, Bartimaeus, Jesus has called you, he wants to heal you." ಆ ಜನರು ಹೇಳ್ತಿದ್ದಾರೆ, ಬರ್ತಿಲೋಮೆ ಅಳಬೇಡ, ಯೇಸು ಸ್ವಾಮಿ ನಿನ್ನನ್ನು ಕರೀತಾ ಇದ್ದಾನೆ, ನೀನು ಸಂತೋಷವಾಗಿರು, ಇವತ್ತು ನಿನ್ನ ಗುಣವಾಗ್ತೀಯ He ಎಂಬುದಾಗಿ. went in front of Jesus. ಆತನು ಯೇಸು ಸ್ವಾಮಿ ಮುಂದೆ ಹೋದನು. Listen very carefully. ಬಹಳ ಗಮನವಿಟ್ಟು ಕೇಳ್ರಿ. Bartimaeus had an extra kind of faith in him. ಬರ್ತಿಲೋಮೆನು ಬಹಳ ವಿಶೇಷವಾದ ಎಕ್ಸ್ಟ್ರಾ ನಂಬಿಕೆಯನ್ನು ಇಟ್ಟುಕೊಂಡಿದ್ದನು. ಅವನಲ್ಲಿ ಎಕ್ಸ್ಟ್ರಾ ನಂಬಿಕೆ ಇತ್ತಂತ. ಯಾಕಂದ್ರೆ ಈ ಬಿಲೀವ್ ಯೇಸು ಸ್ವಾಮಿ ಒಂದು ಸಾಲಿ ಕರೆದ್ರೆ ಆತನ ಕಣ್ಣುಗಳು ತೆರೆಯಲ್ಪಡುತ್ತೆ ಅಂತ ಈ ಬಿಲೀವ್ಡ್ ಇನ್ ಜೀಸಸ್. ಆತನು ತಿಳ್ಕೊಂಡಿದ್ದ, ಯೇಸು ಸ್ವಾಮಿ ನನ್ನ ಹೆಸರಿಡು ಕರೆದರೆ ನನ್ನ ಕಣ್ಣುಗಳು ಕಾಣ್ತಾ ಎಂಬುದಾಗಿ ಎಕ್ಸ್ಟ್ರಾ ನಂಬಿಕೆಯನ್ನು ಇಟ್ಟುಕೊಂಡಿದ್ದನು. How we will come to know like this is when Jesus called Bartimaeus, his companions he had was the staff and a begging bowl and a clock. ಯೇಸು ಸ್ವಾಮಿ ಕರೆದಾಗ ಆತನು ಇಟ್ಕೊಂಡಂತ ಭಿಕ್ಷೆ ಬೇಡುವಂತ ಪಾತ್ರೆ ಮತ್ತೆ ಅದು ಬಟ್ಟೆಗಳು ಮತ್ತೆ ಕಟ್ಟಿಗೆನ ಬಿಸಾಕಿ Everything he thrown and he left behind and he went to Jesus. ಎಲ್ಲವನ್ನೂ ಸಹ ಬಿಸಾಕಿ ಯೇಸುವಿನ ಬಳಿಯಲ್ಲಿ ಹೋದರು. And he went and stood in front of Jesus. ಯೇಸು ಸ್ವಾಮಿ ಬಳಿಯಲ್ಲಿ ಮುಂದೆ ಹೋಗಿ ನಿಂತ್ಕೊಂಡ. Jesus asked only one word. ಯೇಸು ಸ್ವಾಮಿ ಒಂದೇ ಒಂದು ಮಾತು. Only one word Jesus asked him. ಯೇಸು ಸ್ವಾಮಿ ಒಂದೇ ಒಂದು ಮಾತು ಆತನಿಗೆ ಕೇಳಿದರು. What do you want me to do for you? ನಾನು ನಿನಗೆ ಏನು ಮಾಡಬೇಕನ್ನುತ್ತಿ ಎಂಬುದಾಗಿ. What do you want me to do for you? ನಾನು ನಿನಗೋಸ್ಕರ ಏನು ಮಾಡಬೇಕೆಂಬುದಾಗಿ. The blind man said, Lord, I want to see in my eyes. ಆ ಕುರುಡ ಮನುಷ್ಯ ಹೇಳ್ದ, ಯೇಸುವೇ ನಾನು ನಿನ್ನನ್ನು ನೋಡಬೇಕೆಂಬುದಾಗಿ. Jesus immediately said, go according to your faith, you are healed. And the Bible says, immediately his sight was restored for the glory of God. ಅಲ್ಲಿ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ನಿನ್ನ ನಂಬಿಕೆಯ ಪ್ರಕಾರ ನಿನಗೆ ಆಗಲಿ ಎಂಬುದು ಹೇಳಿದ ತಕ್ಷಣ ಅದೇ ಕ್ಷಣದಲ್ಲಿ ಆತನ ದೃಷ್ಟಿ ತಿರುಗಿ ಬಂದಿತು ಎಂಬುದಾಗಿ. Hallelujah! 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 Today I want to tell you, people of God, ನಾನು ನಿನಗೆ ಹೇಳ್ತೇನೆ ದೇವರ ಮಕ್ಕಳೇ, learn to call upon the name of God. ತಿಳಿದುಕೊಳ್ಳ್ರಿ ಹೇಗೆ ಯೇಸುವನ್ನ ಕರಿಬೇಕೆಂಬುದಾಗಿ. Learn to call upon his name. ಹೇಗೆ ನಾವು ದೇವರನ್ನು ಕೂಗಬೇಕೆಂಬುದಾಗಿ ತಿಳ್ಕೊಳ್ಳ್ರಿ. Psalms 34:17 says, the righteous cry out and the Lord hears their cry. 34:17 ಕೀರ್ತನೆ ಹೇಳ್ತದೆ, ನೀತಿವಂತರು ಕೂಗುವಾಗ ಅಳುವಾಗ ಅವರ ಕೂಗನ್ನು ದೇವರು ಕೇಳ್ತಾನೆ ಎಂಬುದಾಗಿ. And he delivers them from all the troubles. ಅವರನ್ನು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡ್ತಾನೆ ಎಂಬುದಾಗಿ. The Lord is close to the broken hearted. ದೇವರು ಮುರಿದ ಮನಸ್ಸುಳ್ಳವರ ಹತ್ತಿರವಾಗಿ ಇದ್ದಾನೆ. And he saves those who are crushed in spirit. ಯಾರು ಜಜ್ಜಲ್ಪಟ್ಟಿದ್ದಾರೋ. Bartimaeus was a righteous man. ಬರ್ತಿಲೋಮೆನು ನೀತಿವಂತನಾಗಿದ್ದ. He cried a righteous cry. ಆತನು ನೀತಿಯಾಗಿ ಆತನು. Jesus heard his cry. ಆತನ ಕಣ್ಣೀರನ್ನು ಯೇಸು ನೋಡಿದನು. God opened his eyes. ಆತನ ಕಣ್ಣುಗಳನ್ನು ಯೇಸು ತೆರೆದನು. This morning I want to tell you, people of ಈ God, ಮುಂಜಾನೆ ಸಮಯದಲ್ಲಿ ದೇವರ ಮಕ್ಕಳೇ ನಾನು ಹೇಳುವುದೇನೆಂದರೆ, ಹೊಸ ವರ್ಷದಲ್ಲಿ learn to call upon the name of Jesus. ಈ ಹೊಸ ವರ್ಷದಲ್ಲಿ ಯೇಸುವಿನ ಹೆಸರು ನಾವು ಕೂಗುವರಾಗಿದ್ದೇವೆ. When ಕೂಗುವರಾಗಿರಬೇಕು, ನಾವು ಕೂಗುವರಾಗಿರಬೇಕು. learn to call upon his name for every need in your life. ನಾವು ಪ್ರತಿ ಕ್ಷಣವೂ ನಮ್ಮ ಜೀವಿತದಲ್ಲಿ ಯೇಸುವನ್ನು ಕೂಗುವರಾಗಿರಬೇಕು. In every situation in your life, learn to call upon his name. ಎಂತ ಪರಿಸ್ಥಿತಿ ಮಧ್ಯದಲ್ಲಿದ್ದರೂ ಯೇಸುವಿನ ಹೆಸರನ್ನು ಕೂಗುವರಾಗಿರಬೇಕು. The moment you call upon his name, he will be able to answer you. ನೀವು ಯಾವ ಸಮಯದಲ್ಲಿ ಆತನು ಕೂಗಿದಿರೋ ಅದೇ ಸಮಯದಲ್ಲಿ ನಿಮಗೆ ಉತ್ತರವನ್ನು ಕೊಡುವನಾಗಿದ್ದಾನೆ. Hallelujah! 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 ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. Turn to your neighbor and say, ನಿಮ್ಮ ಪಕ್ಕದವರಿಗೆ ತಿರುಗಿ ಹೇಳ್ರಿ, ಬೇರೆ ಬಾರ್ತಿಮೇಯನ್ ಕೂಗಿದ್ರೆ ಮಾತ್ರ ಯೇಸು ಸ್ವಾಮಿ ಕೇಳಲ್ಲ, ನೀನು ನಾನು ಕೂಗಿದ್ರು ಕೇಳ್ತಾರೆ ಅಂತ ಹೇಳ್ರಿ. ಬರ್ತಿಲೋಮೆನು ಮಾತ್ರ ಕೂಗಿದ್ರೆ ಯೇಸು ಸ್ವಾಮಿ ಕೇಳುವುದಿಲ್ಲ, ನಾನು ನೀನು ಕೂಗಿದ್ರೆ ಯೇಸು ಸ್ವಾಮಿ ಕೇಳ್ತಾನೆ ಎಂಬುದಾಗಿ ನಿಮ್ಮ ಪಕ್ಕದವರಿಗೆ ಹೇಳ್ರಿ. ಗಂಡಸರು ಹೇಳ್ರಿ, ಗಂಡಸರು ಹೇಳ್ರಿ, ಗಂಡಸರು ಹೆಂಗಸರು ಹೇಳ್ರಿ. ಬಾರ್ತಿಮೇಯನ್ ಕೂಗದಂಗೆ ನೀನು ಯೇಸುವನ್ನು ಕೂಗು. ಬರ್ತಿಲೋಮೆನು ಕೂಗದಂಗೆ ನೀನು ಯೇಸುವನ್ನು ಕೂಗು. ಯೇಸುವಿನ ಕೂಗನ್ನು ಕೇಳ್ತಾರೆ, ಯೇಸುವಿನ ಕೂಗು ಎಂಬುದಾಗಿ ಹೇಳ್ತಾರೆ. ನಿನಗೆ ಬಿಡುಗಡೆ ಕೊಡ್ತಾರೆ, ನಿನಗೆ ಬಿಡುಗಡೆ ಕೊಡ್ತಾರೆ. Hallelujah! 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 Give a clap offering to Jesus. ದೇವರಿಗೆ ದೊಡ್ಡ ಚಪ್ಪಾಳೆಯನ್ನು ಕೊಡ್ರಿ ಯೇಸುವಿಗೆ. Every eyes to be closed. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Everybody, I want you to stand to your feet right now. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ Right now. ಈಗಲೇ. Even as we are going to cry in the presence of God. ನೀವು ಕರ್ತನ ಸನ್ನಿಧಾನದಲ್ಲಿ ಅಳುವುದಕ್ಕೆ ಹೋಗುವಾಗ, as we cry out, God is going to hear our cry. ನಾವು ಕಣ್ಣೀರನ್ನು
ಕಣ್ಣೀರನ್ನು ಸುರಿಸುವಾಗ ದೇವರು ನಮ್ಮ ಕಣ್ಣೀರನ್ನು ನೋಡಲಿಕ್ಕಿದ್ದಾನೆ. ಎಷ್ಟೆಲ್ಲ ನಾವು ದೇವ್ರ ಸನ್ನಿಧಾನದ ಅಳಿದ್ರೆ ಒಂದು ತೊಟ್ಟು ನೀರು ಸುರಿಸಿದ್ರು ಗಾಡ್ ನಥಿಂಗ್ ಇಸ್ ಗೋಯಿಂಗ್ ಟು ಗೋ ವೇಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀವು ದೇವರ ಸನ್ನಿಧಾನದಲ್ಲಿ ನೀವು ಸುರಿಸುವಂತ ಕಣ್ಣೀರು ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. Because Lord longs for your heart. ದೇವರು ನಿಮ್ಮ ಹೃದಯವನ್ನು ತಿಳಿದುಕೊಳ್ಳುವನಾಗಿದ್ದಾನೆ. He hears your cry. ನಿನ್ನ ಕಣ್ಣೀರನ್ನು ಆತ ನೋಡುವಂತವನಾಗಿದ್ದಾನೆ. ಯಾವುದೇ ಸಮಸ್ಯೆಗಳು ಇರಬಹುದು, ಯಾವುದೇ ಸಿಚುವೇಶನ್ ಇರಬಹುದು, ಆ ಕಡೆ ಈ ಕಡೆ ನೋಡಬೇಡ್ರಿ, ದೇವರನ್ನು ಕೂಗೋದು ಕಲೀರಿ ಇವತ್ತಿಂದ. Hallelujah. 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 Just lift up your hands towards heaven. ನಿಮ್ಮ ಕೈಗಳನ್ನು ದೇವರ ಕಡೆಗೆ ಚಾಚಿರಿ. Tell God, ಯೇಸುವೇ, 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 ನೀನೇ ನನ್ನ ರಕ್ಷಕನು, ನೀನು ನನ್ನ ರಕ್ಷಕನು, ನೀನೇ ನನ್ನ ಒಡೆಯನು, ನೀನೇ ನನ್ನ ಒಡೆಯನು, ನೀನೇ ನನ್ನ ಎಲ್ಲಾ ರೀತಿಯಲ್ಲಿ ಬಿಡುಗಡೆ ಕೊಡುವಂತ ದೇವರು, ನೀನೇ ನನ್ನ ಎಲ್ಲ ರೀತಿಗಳಿಂದ ಬಿಡುಗಡೆ ಮಾಡುವ ದೇವರು. ಇವತ್ತಿನಿಂದ ನಿನ್ನನ್ನು ಕೂಗುತ್ತೇವೆ, ನಿನ್ನನ್ನು ಕೂಗುತ್ತೇನೆ, ನಿನ್ನನ್ನು ಕೂಗುತ್ತೇವೆ, ನಿನ್ನನ್ನು ಕೂಗುತ್ತೇನೆ. You are a God. ನೀನೇ ದೇವರು, ನೀನೇ ನನ್ನ ನಿಜವಾದ ದೇವರು, ನೀನೇ ನನ್ನ ನಿಜವಾದ ದೇವರು, ನೀನೇ ನನ್ನ ರಕ್ಷಕನು, ನೀನೇ ನನ್ನ ರಕ್ಷಕನು. ಇವತ್ತು ನನ್ನಿಂದ ಯಾವುದೇ ಪಾಪವಾಗಿದ್ರೆ, ನನ್ನಿಂದ ಯಾವ ಪಾಪವಾಗಿದ್ರೆ ನನ್ನನ್ನು ಕ್ಷಮಿಸು ಬಿಡಪ್ಪ, ನನ್ನನ್ನು ಕ್ಷಮಿಸು ಬಿಡಪ್ಪ. ಇವತ್ತಿನಿಂದ ನಿನ್ನನ್ನು ಕೂಗುತ್ತೇನೆ, ನಿನ್ನನ್ನು ಕೂಗುತ್ತೇನೆ, ನಿನ್ನನ್ನು ಕೂಗುತ್ತೇನೆ, ನಿನ್ನನ್ನು ಕೂಗುತ್ತೇನೆ. ನೀತಿವಂತನ ಕೂಗು ನೀನು ಕೇಳುತ್ತೀಯ ದೇವರೇ, ನೀತಿವಂತರ ಕೂಗನ್ನು ನೀನು ಕೇಳುತ್ತೀಯ ದೇವರೇ. ನಾನು ನಿನ್ನ ನೀತಿವಂತನ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ. ಇವತ್ತಿನಿಂದ ನಾನು ನೀತಿವಂತನ ಮಗಳಾಗಿದ್ದೇನೆ. ಇವತ್ತು ನೀನು ನನ್ನನ್ನು ಬಿಡುಗಡೆ ಮಾಡು, ಇವತ್ತೇ ನನಗೆ ಬಿಡುಗಡೆ ಮಾಡು. ಹೊಸ ವರ್ಷದಲ್ಲಿ ಎಲ್ಲ ವಾಗ್ದಾನಗಳು ನನ್ನ ಜೀವಿತದಲ್ಲಿ ಆಶೀರ್ವದಿಸು. ಈ ಹೊಸ ವರ್ಷದಲ್ಲಿ ಎಲ್ಲ ವಾಗ್ದಾನಗಳು ನನ್ನ ಜೀವಿತದಲ್ಲಿ ಆಶೀರ್ವದಿಸು. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು, ನಿನ್ನ ವಾಕ್ಯದಿಂದ ನನ್ನನ್ನು ಶುದ್ಧೀಕರಿಸು, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು. ನೀನೇ ನನ್ನ ಒಡೆಯನು, ನನ್ನ ರಕ್ಷಕನು, ನೀನೇ ನನ್ನ ಒಡೆಯನು, ರಕ್ಷಕನು. Thank you Jesus. ವಂದನೆ ಯೇಸುವೇ, Thank you Jesus. ವಂದನೆ ಯೇಸುವೇ. We give you glory, we give you honor Lord. ನಿನಗೆ ಘನವು ಮಾನವು ಸಲ್ಲಿಸ್ತೇವೆ ದೇವರೇ. In Jesus name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. All people shout an amen. ನಾವು ದೊಡ್ಡದಾಗಿ ಹೇಳೋಣ ಆಮೆನ್ ಎಂಬುದಾಗಿ. Amen.